ನನಗಲ್ಲ, ಅವ್ರಿಗೆ ಪ್ರತಿಷ್ಠೆ ಆಗಿದೆ. ನನಗೇನು ಪ್ರತಿಷ್ಠೆ ಆಗಿದೆ ಹೇಳಿ? ಎಲ್ಲ ಕಡೆ ಸಮಸ್ಯೆ. ಇವರು RSSನವರು ಎಲ್ಲ ಶಾಸಕರಿಗೂ ಬೈದಿದ್ದಾರೆ. 224 ಶಾಸಕರಲ್ಲಿ ನನಗೊಬ್ಬರಿಗೆ ಯಾಕೆ ಬೈತಾ ಇದ್ದಾರೆ? ಆಮೇಲೆ ನೋಡಿ, ಸ್ವಲ್ಪ ದಯವಿಟ್ಟು ನಮ್ಮ ಹೋಮ್ ಮಿನಿಸ್ಟರ್ ಅವ್ರು ಹೇಳ್ತಾರಲ್ಲ, ಅಮಿತ್ ಶಾ ಅವರು, ಕ್ರೊನಾಲಜಿ ಸಮಜಿ, ಇದು ಹೆಂಗಾಯಿತು ಏನಾಯಿತು ಅಂತ ಹೇಳಿ. ಇಲ್ಲಿ ನಮ್ಮ ಕಲಬುರಗಿನಲ್ಲಿ ಹಾಸ್ಟೆಲ್ ಹುಡುಗರಿಗೆ ಫೋನ್ ಮಾಡಿ ನೀವು ಇದಕ್ಕೆ ಪಥಸಂಚಲನಕ್ಕೆ ಬರಬೇಕು ಅಂತ ಹೇಳ್ತಾರೆ. ನಮ್ಮ ಹುಡುಗರು ಫೋನ್ ಮಾಡಿಬಿಟ್ಟು, ಸರ್ ಹಿಂಗೆ ಕರಿತಾ ಇದ್ದಾರೆ, ನಾವು ಹೋಗಬೇಕು ಅಂತ ಇದ್ದೀವಿ, ನಮಗೆ ಗಾಡಿ ವ್ಯವಸ್ಥೆ ಮಾಡಿಕೊಡೋಕ್ಕಾಗುತ್ತಾ ಅಂತ ಕೇಳ್ತಾರೆ. ನಾನೇನು ಹೇಳಿ, ನನಗೆ ಅವಾಗ ಗೊತ್ತಾಯಿತು. ನಾನೇನು ಹೇಳಿದೆ, ನೋಡಪ್ಪ, ಅವ್ರು ಯಾರು ಫೋನ್ ಮಾಡಿದರು ನಮ್ಮ ಲೀಡರ್ ಮಕ್ಕಳು, ಭಾಳ ಬಡವ ಕುಟುಂಬದಿಂದ ಬಂದವರು. ನಾನು ಹೇಳಿದೆ, ಅಪ್ಪಿ ನೀ ಅಷ್ಟು ದೂರದಿಂದ ಊರು ಬಿಟ್ಟು ನಗರದಲ್ಲಿ ಓದ್ತಾ ಇದ್ದೀರಾ, ಹಾಸ್ಟೆಲಲ್ಲಿ ಓದ್ತಾ ಇದ್ದೀರಾ, ನೀವು ವಿದ್ಯಾಭ್ಯಾಸ ಮಾಡೋದು ಬಿಟ್ಟು ಇದೆಲ್ಲ ಹವ್ಯಾಸಗಳು ಯಾಕೆ ಮಾಡ್ತಾಯಿದ್ದು ಅಂತ ಕೇಳಿದಾಗ, ಇಲ್ಲ ಸರ್ ನನಗೇನು ಗೊತ್ತಿಲ್ಲ, ಹಿಂಗೆ ಬರ್ತಾರೆ, ದಿನ ಮಾಡ್ತಾರೆ, ಏನು ಕಳಿಸ್ತಾರೆ ಅಂತ. ಏನಿಲ್ಲ ಸರ್, ಸುಮ್ಮನೆ ಏನೇನೋ ಧರ್ಮದ ಬಗ್ಗೆ ಹೇಳ್ತಾರೆ, ದೇಶದ ಬಗ್ಗೆ ಹೇಳ್ತಾರೆ, ಅದೇ ಮತ್ತು ಏನೇನು ನಾವೇನು ವೈಯಕ್ತಿಕವಾಗಿ ಏನು ಮಾಡಬೇಕು ದೇಶಕ್ಕೆ ಸಮಾಜಕ್ಕೆ ಅಂತ ಹೇಳ್ತಾರೆ ಅಂತ ಹೇಳಿದ್ರು. ಆಯ್ತಪ್ಪ, ಇದೆಲ್ಲ ಏನಿದೆ ಇದೆಲ್ಲ ಮಾಹಿತಿ ಕರೆಕ್ಟ್ ಇದೆ. ಮತ್ತು ಎಲ್ಲರನ್ನೂ ಕೇಳಿಕೊಂಡೆ ನಾನು, ನಮ್ಮ ಅಧಿಕಾರಿಗಳು ಕಳಿಸ್ಬಿಟ್ಟು ಕೇಳಿದೆ. ಅವಾಗ ನೋಡಿದ್ರೆ ಇವರೆಲ್ಲರೂ ಹೀಗೆ ಮಾಡ್ತಾಯಿದ್ದಾರೆ ಅಂತ ಗೊತ್ತಾಯಿತು. ಅದಕ್ಕೆ ನಾನು ಪತ್ರ ಬರೆದೆ. ಒಂದೇ ಆರ್ಗನೈಸೇಷನ್ ಅಲ್ಲ, ಇಂಥ ಯಾವ ಆರ್ಗನೈಸೇಷನ್ ಇದ್ದರೂ ಕೂಡ ಸರ್ಕಾರಿ ಹಾಸ್ಟೆಲ್ಗಳಲ್ಲಿ, ಗೌರ್ಮೆಂಟ್ ಏಡೆಡ್ ಇನ್ಸ್ಟಿಟ್ಯೂಷನ್ಸ್ನಲ್ಲಿ, ಮೈದಾನಗಳಲ್ಲಿ ಮಾಡಬಾರ್ದು. ಅಕಸ್ಮಾತ್ ಏನಾದರೂ ಇವ್ರ ಚಟುವಟಿಕೆಗಳು ಮಾಡಲೇಬೇಕು ಅಂದರೆ ಪರ್ಮಿಷನ್ ತೊಗೊಂಡು ಮಾಡಲಿ ಅಂತ ಹೇಳಿರೋದು ತಪ್ಪೇನಿದೆ? ಅದೇ ಒಂದು ನಿಮಿಷ ಹೇಳ್ಬಿಡ್ತೀನಿ ಸರ್, ಅದಾದಮೇಲೆ ತಾವು ಕೇಳಿ. ನಾವು ಯಾವ ಪ್ರಶ್ನೆಗಳಿಗೆ ಯಾವತ್ತೂ ನಾವು ಎದ್ದು ಹೋಗಿಲ್ಲ. ಅದಾದಮೇಲೆ ಹೌದು ಇದು ಸರಿ ಇದೆ ಅಂದ್ಬಿಟ್ಟು ಆರ್ಡರ್ ಇಶ್ಯೂ ಮಾಡಿದ್ರು. ನಾನು ಕೊಟ್ಟಿದ್ದು ಅಕ್ಟೋಬರ್ 4ನೇ ತಾರೀಕು ಏನೋ ಕೊಟ್ಟೆ. ಒಂದು ವಾರ ಆದಮೇಲೆ ಬೆಂಗಳೂರಿನಲ್ಲಿ ಇವರು ಪಥಸಂಚಲನ ಮಾಡ್ತಾರೆ. 100 ಕಡೆಯಿಂದ ಪಥಸಂಚಲನ ಮಾಡ್ತಾರೆ. ಯಾರಿಗೂ ಪರ್ಮಿಷನ್ ಕೇಳಿಲ್ಲ. ಬರೇ ಲೋಕಲ್ ಸ್ಟೇಷನ್ನಿಗೆ ಹೋಗಿ ಮಾಹಿತಿಗಾಗಿ ಅಂತ ಕೊಟ್ಟಿದ್ದಾರೆ ಅಂತ. ಬೆಂಗಳೂರಿನಲ್ಲಿ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಒಂದು ಹೈಕೋರ್ಟ್ ಆರ್ಡರ್ ಇದೆ. ಯಾರೂ ಕೂಡ ಸಾರ್ವಜನಿಕ ರಸ್ತೆಗಳಲ್ಲಿ ಯಾವುದೇ ರೀತಿಯಾದಂಥ ಆಚರಣೆ ಆಗಿರ್ಬೋದು, ಪ್ರೊಟೆಸ್ಟ್ ಇರ್ಬೋದು, ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ತಾನೇ ಫ್ರೀಡಮ್ ಪಾರ್ಕ್ನಲ್ಲಿ ಒಂದು ನಿಗದಿತ ಸ್ಥಳವನ್ನು ಕೊಟ್ಟಿದ್ದು. ನಾವು ಮೊನ್ನೆ ಆಳಂದ ಓಟ್ ಚೋರಿ ಬಗ್ಗೆ ನಾವು ಕೂಡ ಮಾರ್ಚ್ ಮಾಡಬೇಕು ಅಂದಾಗ ಕಮಿಷನರ್, ನಮ್ಮ ಪೊಲೀಸ್ ಕಮಿಷನರ್ ಅವ್ರು ಪರ್ಮಿಷನ್ ಕೊಟ್ಟಿಲ್ಲ. ಕೋರ್ಟ್ ಆದೇಶ ಇದೆ ಅಂತ. ನಾವು ಸರ್ಕಾರದಲ್ಲಿದ್ದು ನಾವು ಪಾಲನೆ ಮಾಡಿದ್ದೀವಿ. ನಾವು ಹೋಗಿ ಫ್ರೀಡಮ್ ಪಾರ್ಕ್ನಲ್ಲಿ ರಾಹುಲ್ ಗಾಂಧಿ ಅವರು ಬಂದಾಗ ನಾವು ಪ್ರೊಟೆಸ್ಟ್ ಮಾಡಿದ್ದೀವಿ. ವಿ ಡಿಡ್ ನಾಟ್ ಗೋ ಆನ್ ದ ಸ್ಟ್ರೀಟ್ಸ್. ಇವ್ರು ಹೆಂಗೆ ಬಂದರು ಅಂತ ನಾನು ಕೇಳಿಲ್ಲ. ನಾಗರಿಕರು ಪ್ರಶ್ನೆ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರು, ಮಾಧ್ಯಮದಲ್ಲಿ ಕೇಳೋಕ್ಕೆ ಪ್ರಾರಂಭ ಮಾಡಿದ್ರು, ಪತ್ರ ಬರೆದ್ರು ಸಿವಿಲ್ ಸೊಸೈಟಿ ಗ್ರೂಪ್ಸು. ನಮಗೆ ನಾವು ಏನಾದರೂ ಪ್ರತಿಭಟನೆ ಮಾಡಬೇಕು ಅಂದರೆ ಅಂಗನವಾಡಿದವ್ರು ಇರ್ಬೋದು, ಹೆಲ್ತ್ ಆಫೀಸರ್ಸ್ ಇರ್ಬೋದು, PDOಗಳು ಇರ್ಬೋದು, ಅಥವಾ ನಾವು ಸಿವಿಲ್ ಸೊಸೈಟಿದವ್ರು ಇರ್ಬೋದು, ನಮಗೆ ಪರ್ಮಿಷನ್ ಕೊಟ್ಟಿಲ್ಲ, ಇವ್ರಿಗೆ ಹೆಂಗೆ ಕೊಡ್ತೀರಾ? ಇದು ಹೈಕೋರ್ಟ್ ಉಲ್ಲಂಘನೆ ಅಲ್ಲ ಅಂತ. ಅದಾದಮೇಲೆ ಮಾನ್ಯ ಮುಖ್ಯಮಂತ್ರಿಗಳು ಹೌದು ಇದು ಸರಿ ಇದೆ, ಇದು ಹೇಗಾಯಿತು ಅಂತ ಕೇಳಿದಾಗ, ಇಲ್ಲ ಸರ್ ಹಿಂಗಿದೆ ಮಾಡ್ಕೊಂಡು ಬಂದಿದ್ದಾರೆ. ಅವ್ರು ಮಾಡ್ಕೊಂಡು ಬಂದಿದ್ದಾರೆ ಅಂತ ಮುಂದುವರಿಸ್ಬೇಕಂತೇನಿದೆ? ಆಮೇಲೆ ಪರ್ಮಿಷನ್ನೂ ಅಲ್ಲ, ಮಾಹಿತಿಗಾಗಿ ಅಂತ ಕೇಳೋದು ಅದೇನು ಪದ್ಧತಿ? ಅಂದರೆ ನಾನು ನಮ್ಮ ಲೋಕಲ್ ಸ್ಟೇಷನಿಗೆ ಹೋಗ್ಬಿಟ್ಟು ನಾವು ಒಂದು 5,000 ಜನ, ಒಂದು 500 ಜನ ನಾವು ಮೆರವಣಿಗೆ ಮಾಡ್ತಾಯಿದ್ದೀವಿ, ಇದು ನಿಮ್ಮ ಮಾಹಿತಿಗಾಗಿ ಅಂತ ಹೇಳಬೇಕಾ, ಏನು ಅನುಮತಿಗಾಗಿ ಅಂತ ಕೇಳಬೇಕಾ? ನೀವು ನಿಮ್ಮ ಮನೆ ಫಂಕ್ಷನ್ಗಳು ಮಾಡಬೇಕಾದ್ರೆ ಮನೇಲಿ ನಾಮಕರಣ ಇರ್ತದೆ, ಕುಬ್ಸ ಕಾರ್ಯಕ್ರಮ ಇರ್ತದೆ, ಬೇರೆ ಮದುವೆ ಇರ್ತದೆ. ಅವಾಗ ನೀವು ಏನು ಹೊರಗಡೆ ನೀವು ಇದು ಹಾಕ್ತೀರಲ್ಲ, ಪಂಡಾಲ್ ಹಾಕ್ತೀರ, ಊಟಕ್ಕೆ ರೋಡ್ ಬ್ಲಾಕ್ ಮಾಡ್ತೀರಾ, ಲೋಕಲ್ ಪರ್ಮಿಷನ್ ತೊಗೋತೀರಾ? ಇಲ್ಲ. ನಿಮಗೆ ಅನ್ವಯಿಸೋ ಕಾನೂನು ಅವ್ರಿಗೆ ಯಾಕೆ ಅನ್ವಯಿಸ್ತಾ ಇಲ್ಲ? ಸೊ ಅದಕ್ಕೆ ಇದು ಏನಿದೆ ಗೌರ್ಮೆಂಟ್ ಆರ್ಡರ್ನ ವಿಸ್ತರಣೆ ಮಾಡೋದು. ಈಗ ಅಷ್ಟರಲ್ಲೇ ಇದನ್ನು ನಾವು ಪತ್ರ ಬರೆದಿದ್ದೀನಿ ಅಂದ್ಬಿಟ್ಟು ಇವರೆಲ್ಲರೂ ಸೇರಿ ಮೈಮೇಲೆ ಬಿದ್ದರು. ಹೆಂಗೆ ನಿರ್ಬಂಧ ಮಾಡ್ತೀವಿ, ನಾವು ನೋಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ. ನಾನು ನನ್ನ ಪತ್ರದಲ್ಲಿ RSS ಬ್ಯಾನ್ ಮಾಡಬೇಕು ಅಂತ ಹೇಳಿದ್ದೀನ.
ಇಟ್ ಈಸ್ ನಾಟ್ ಇವನ್ ಅ ರೆಕಗ್ನೈಸ್ಡ್ ಬಾಡಿ. ಅವ್ರು ರಿಜಿಸ್ಟರ್ಡೇ ಇಲ್ಲ. ವಾಟ್ ಇಸ್ ದ ಕ್ವೆಶ್ಚನ್ ಆಫ್ ಬ್ಯಾನಿಂಗ್ ಆನ್ ಅನ್ರಿಜಿಸ್ಟರ್ಡ್ ಬಾಡಿ? ಈಗ ಅವರು ಎಲ್ಲರೂ ಹೆಂಗೆ ಮಾಡ್ತೀವಿ, ನಾವು ನೋಡ್ತೀವಿ, ಅದು ಇದು ಮಾಡ್ತೀವಿ ಅಂತ ಪ್ರಚೋದನಕಾರಿ ಅದಕ್ಕೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾರು? ಬಿ ಜೆ ಪಿಯವರು. ಬಿ ಜೆ ಪಿಗೆ RSSಗೆ ಏನು ಸಂಬಂಧ ರೀ? RSS ಅವ್ರು ಏನು ಹೇಳ್ತಾರೆ? ವಿ ಆರ್ ಅ ಅಪೊಲಿಟಿಕಲ್ ಆರ್ಗನೈಸೇಷನ್. ಕರೆಕ್ಟಾ? ಸೋಷಲ್ಲು, ಕಲ್ಚರು, ದೇಶಭಕ್ತಿ, ದೇಶ ಅಷ್ಟೇ ಮಾತಾಡ್ತೀವಿ ಹೊರತು ನಾವು ರಾಜಕೀಯದಲ್ಲಿ ಇಲ್ಲ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ. ಆದರೆ ಮಾತಾಡಿದ್ದೆಲ್ಲ ಬಿ ಜೆ ಪಿಯವರೇ. ಅವರು ಮೈ ಮೇಲೆ ಬಿದ್ದು ನಮಗೆ ಪ್ರಚೋದನೆ ನೀಡಿ ಎಲ್ಲ ನಾನು ಹೇಳ್ದಂಗೆ ಸಾವಿರಾರು ಫೋನ್ ಕಾಲ್ ದಿನ, ಇಡೀ ಇಂಡಿಯಾದಿಂದ, ವಿಶ್ವದಿಂದ ಜೀವ ಬೆದರಿಕೆ. ನಾನು ಸುಮ್ಮನೆ ಆಯ್ತಪ್ಪ ಇದು ಒಂದು ಫೇಸ್ ಇರ್ತಾವಲ್ಲ, ನಿಮಗೂ ಗೊತ್ತಿದ್ದು ರಾಜಕೀಯದಲ್ಲಿ ಇದ್ದಾಗ ಇವೆಲ್ಲ ಸಹಜ ಅಂದ್ಬಿಟ್ಟು ಸುಮ್ಮನಿಟ್ವಿ. ಏನು ಕಂಟಿನ್ಯೂಸು. ಅದಕ್ಕೆ ನಾನೇನು ಮಾಡಿದೆ, ಹಿಂಗೆ ಬರ್ತಾಯಿದೆ ಅಂತ ಹೇಳಿಕೆ ಕೊಟ್ಟೆ. ಆವಾಗ ನಿಮ್ಮ ವಿರೋಧ ಪಕ್ಷದ ನಾಯಕರೆಲ್ಲರೂ ಇದೆಲ್ಲ ಪಬ್ಲಿಸಿಟಿ ಸ್ಟಂಟಿಗೆ ಮಾಡ್ತಾಯಿದ್ದಾರೆ, ಪ್ರಚಾರಕ್ಕೆ ಮಾಡ್ತಾರೆ. ಈಗ ಪ್ರಚಾರಕ್ಕೆ ಅಗತ್ಯ ಏನಿದೆ ರೀ? ನನಗೆ ಐ ಆಮ್ ಅ ಮಿನಿಸ್ಟರ್. ನನ್ನ ಕೆಲಸದಿಂದ ಪ್ರಚಾರ ತೊಗೊತೀನಿ, ಪ್ರಗತಿಪರವಾದಂಥ ಹೇಳಿಕೆಯಿಂದ ಪ್ರಚಾರ ತೊಗೋತೀನಿ. ಏನು RSS ಬೇಕಾ ನನಗೆ ಪ್ರಚಾರ ಮಾಡಲಿಕ್ಕೆ? ಇವರಿಂದ ನಾನು MLA ಆಗಿರೋದು, ನಾನು 3-4 ಸರಿ. ಆಯ್ತು ಅಂದ್ಬಿಟ್ಟು ಇವ್ರ ಸಂಸ್ಕೃತಿ ಏನಿದೆ ತೋರಿಸೋಣ ಅಂದ್ಬಿಟ್ಟು ನಾನು ತೋರಿಸ್ದೆ. ಅವನಿಗೆ ಅರೆಸ್ಟ್ ಮಾಡಿದ್ದಾರೆ, ಯಾರೋ ಮಹಾರಾಷ್ಟ್ರ ಮೂಲದವನಿಗೆ. ಏನಂತ ಬೈದಿದ್ದಾನೆ ತಾವೆಲ್ಲ ಕೇಳಿದ್ದೀರಾ? ನಮ್ಮ ಇಡೀ ಕುಟುಂಬಕ್ಕೆ ಬೈದಿದ್ದಾನೆ. ಆಯ್ತು, ಅದಾದಮೇಲೆ RSS ಅವರು, ಬಿ ಜೆ ಪಿಯವರು ಹಿಂಗೆ ಆಗಬಾರ್ದಾಗಿತ್ತು. ಅವನು ಯಾರೇ ಇದ್ರೂ ಕೂಡ ಅವನಿಗೆ ಶಿಕ್ಷೆ ಆಗಬೇಕು, ಇದು ನಮ್ಮ ಸಂಸ್ಕೃತಿ ಅಲ್ಲ, ಇದು ನಮ್ಮ ಶಾಖೆನಲ್ಲಿ ಕಲಿಸೋದಿಲ್ಲ ಅಂತ ಹೇಳಿದ್ರೆ ಒಬ್ಬರನ್ನ ಸ್ಟೇಟ್ಮೆಂಟ್ ಕೊಟ್ರ? ಇದು ಒಬ್ಬ ಜನಪ್ರತಿನಿಧಿಗೆ ಹೀಗೆ ಅವಾಚಕ ಶಬ್ದದಲ್ಲಿ ನಿಂದಿಸೋದು ತಪ್ಪು ಅಂತ ಹೇಳಿದ್ರ? ಹೇಳಿಲ್ಲ. ಈಗ ನಮಗೆ ಬೈದಿ, ನಮ್ಮ ಸರ್ಕಾರಕ್ಕೆ ಬೈದಿ, ನಾನು ಅಲ್ಲೇ ಬರ್ತೀನಿ ನೋಡೋಣ ಏನು ಮಾಡ್ತೀವಿ ಅಂತ ಹೇಳಿದ್ರೆ ಯಾರು ತಾನೇ ಸುಮ್ಮನಿರ್ತಾರೆ ಸರ್? ಅನುಮತಿ ಕೇಳಿಲ್ಲ, ಮಾಹಿತಿ ಕೊಟ್ಟಿದ್ದಾರೆ. ಈಗ ನಾವು ಮಾಹಿತಿ ಕೊಡಬೇಡಪ್ಪ, ಅನುಮತಿ ಕೇಳಿ ಅಂದ್ವಿ. ಅನುಮತಿ ಕೇಳಲ್ಲ ಅಂತಾರಲ್ಲ. ಕಾನೂನಿಗಿಂತ ದೊಡ್ಡವರ ಇವರೆಲ್ಲರೂ? ಸಂವಿಧಾನಕ್ಕಿಂತ ದೊಡ್ಡವರ ಇವರೆಲ್ಲರೂ? ನೀವು ಅರ್ಜಿ ನೋಡಿ, ದಯವಿಟ್ಟು ತೆಗೆದು ನೋಡಿ. ಚಿತ್ತಾಪುರ್ನಲ್ಲಿ, ಕಲಬುರ್ಗಿನಲ್ಲಿ, ಬೇರೆ ಕಡೆ ಹೆಂಗೆ ಕೊಟ್ಟಿದ್ದಾರೆ ಮಾಹಿತಿಗಾಗಿ. ಏನು ಹೋಮ್ ಡಿಪಾರ್ಟ್ಮೆಂಟ್ದವರು, ಸರ್ಕಾರ ಎಲ್ಲ ಇವರೇನು ಆಳ್ಮಕ್ಕಳ? ಮಾಹಿತಿ ಕೊಟ್ಟ ತಕ್ಷಣ ಇವ್ರಿಗೆ ಹೋಗಿ ರಕ್ಷಣೆ ಕೊಡೋಕ್ಕೆ ಏನು ನಮಗೇನು ಬೇರೆ ಕೆಲಸ ಇಲ್ವಾ? ಮಾಹಿತಿ ಕೊಟ್ರಂತೆ ನಾವು ಹೋಗಿ ಅವರಿಗೆ ರಕ್ಷಣೆ ಕೊಡಬೇಕಂತೆ. ಅನುಮತಿ ಕೇಳಿ. ವಾತಾವರಣ ಸರಿ ಇದ್ದರೆ ಲೋಕಲ್ ಅಥಾರಿಟೀಸ್ ವಿಲ್ ಡಿಸೈಡ್. ಇವರು ಇಷ್ಟೆಲ್ಲ ಮಾಡಿದ್ಮೇಲೆ ಕೋರ್ಟಿಗೆ ಹೋದರು. ಕೋರ್ಟಲ್ಲಿ ಏನು ಹೇಳಿದ್ರು? ಅಲ್ಲಿ ಲೋಕಲಲ್ಲಿ ಅಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡೋದು, ಕಾನೂನು ಸುವ್ಯವಸ್ಥೆ ಕಾಪಾಡೋದು ಲೋಕಲ್ ಅಥಾರಿಟೀಸಿಗೆ ಹೊರ್ತಿದೆ. ಅವ್ರೇನಾದರೂ ಅನ್ನಿಸಿದ್ರೆ ನೀವು ಪರ್ಮಿಷನ್ ಕೇಳಿ, ಅದಾದಮೇಲೆ ಅವ್ರು ನೋಡ್ತಾರೆ ಅಂತ ಪರ್ಮಿಷನ್ ಕೊಟ್ಟರು. ಅಷ್ಟರಲ್ಲಿ ಬೇರೆ ಬೇರೆ ಸಂಘಟನೆಗಳು, ಆಲ್ಮೋಸ್ಟ್ 3-4 ಸಂಘಟನೆಗಳು ಅರ್ಜಿ ಕೊಟ್ಟರು. ಏನಂತ ಕೊಟ್ಟರು? ಅವ್ರಿಗೆ ಅಲೌ ಮಾಡಿದ್ರೆ ನಮಗೂ ಅಲೌ ಮಾಡಿ ಅಂತ. ಅಷ್ಟರಲ್ಲಿ ಇನ್ನೊಂದು ಸಂಘಟನೆ ಏನು ಕೊಟ್ಟರು? ಇಲ್ಲ, ಇದನ್ನು ಒಂದು ನಾಗರಿಕರ ಸಂಘಟನೆಯವ್ರು ಏನು ಕೊಟ್ಟರು? ಇಲ್ಲ, ಇವ್ರಿಗೆ ಯಾಕೆ ಅಲೌ ಮಾಡ್ತಾಯಿದ್ರೆ ಗೊತ್ತಿಲ್ಲ, ಇದು ಮಕ್ಕಳ ಮೇಲೆ ಪರಿಣಾಮ ಬೀಳ್ತದೆ, ಆರ್ಗನೈಸ್ ಆಗಿ ಯೂನಿಫಾರ್ಮ್ ಹಾಕ್ಕೊಂಡು ಲಾಠಿ ಬೀಸ್ಕೊಂಡು ಹೋಗ್ತಾ ಇದ್ದಾರೆ, ದೊಣ್ಣೆ ಬೀಸ್ಕೊಂಡು ಹೋಗ್ತಾ ಇದ್ದಾರೆ, ಇದು ಸರಿ ಅಲ್ಲ, ನನಗೆ ಪ್ರಚೋದನೆ ಆಗ್ತಾ ಇದೆ, ಇವ್ರಿಗೆ ಕೊಡಬೇಡಿ. ಆಮೇಲೆ ರಿಜಿಸ್ಟ್ರೇಷನ್ ಇಲ್ಲ, ನಾಳೆ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ ಅಂತ ಕೇಳಿದ್ರು. ಇನ್ನೂ ಒಂದು ಸಂಘಟನೆ ಏನು ಹೇಳಿದ್ರು? ಇವ್ರಿಗೆ ಅವಕಾಶ ಕೊಟ್ಟಿದ್ದೀರಾ, ಇವರು ಜನಪ್ರತಿನಿಧಿಗಳಿಗೆ ಬೈದಿದ್ದಾರೆ, ನಮ್ಮ ಸಮಾಜದ ಮುಖಂಡರಿಗೆ ಬೈದಿದ್ದಾರೆ, ನಾಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಾನು ಕಾನೂನು ಸುವ್ಯವಸ್ಥೆಗೆ ಜವಾಬ್ದಾರಲ್ಲ, ನಮಗೂ ಅವಕಾಶ ಕೊಡಿ ಅಂದರು. ಇನ್ನೊಂದು ಸಮಾಜದವರು, ಇಲ್ಲ ನಮಗೆ ST ಬೇಕಾಗಿದೆ, ಇವ್ರು ಯಾರು ಬೆಳೆ ಬಯಸ್ಕೊಳ್ಳೋಕ್ಕೆ, ನಮ್ಮ ಸಮಾಜದ ಹಿತಾಸಕ್ತಿ ಕಾಪಾಡಲಿಕ್ಕೆ ನಾವು ಕೂಡ ಪ್ರತಿಭಟನೆ ಮಾಡಬೇಕು, ನಾವು ಕೂಡ ಸರ್ಕಾರ ಮುಂದೆ ಇಡಬೇಕಂತ ಇನ್ನೊಂದು ಕೊಟ್ಟರು. ಅದು ಬೆಳೀತಾ 11 ಆರ್ಗನೈಸೇಷನ್ಸ್ ಆಯ್ತು ಇವಾಗ. ಈಗ ಕೋರ್ಟ್ ವೆರಿ ಕ್ಲಿಯರ್ಲಿ ಹೇಳಿದೆ ಅಲ್ಲ. ಈಗ ಲಾ ಆ್ಯಂಡ್ ಆರ್ಡರ್ ಡಿಸ್ಟರ್ಬ್ ಮಾಡ್ತಾ ಇರೋದು ಯಾರು? ಇವರು ಅವತ್ತೇ ಮಾಡಬೇಕು, ಅವಾಗಲೇ ಮಾಡಬೇಕು. ಇವರು ನನಗೇ ಬೈದ್ಬಿಟ್ಟು ನಮ್ಮ ಮನೇಲೇ ಮಾಡ್ತೀನಿ ಅಂತ ಹೇಳ್ತಾರೆ. ನಿಮ್ಮ ಹೋದ ಬಾರಿ ಏನಾಯ್ತು ರೀ? ನಿಮ್ಮ ವಿರೋಧ ಪಕ್ಷದ ನಾಯಕರು ಬಂದಿದ್ರ ಮೇಲ್ಮನೆಯವರು, ನನಗೇ ನಾಯಿ ಅಂದ್ಬಿಟ್ಟು ಚಿತ್ತಾಪುರಿಗೆ ಹೋಗ್ತಾರೆ. ನಾವು ಏನು ಮಾಡ್ತಾರೆ? ಈಸ್ ಇಟ್ ಇನ್ ಮೈ ಕಂಟ್ರೋಲ್? ನನಗೂ 50,000 60,000 ಜನ ಮತ ಕಳಿಸಿರ್ತಾರಲ್ಲ. ಯಾರೋ ಈಗ ನನಗೆ ಗೊತ್ತೇ ಇರಲಿಲ್ಲ ಅವ್ರು ಏನು ಹೇಳಿದ್ದಾರೆ. ನಾನು ಸ್ಟೇಜ್ ಮೇಲಿದ್ದೆ ಯಾವುದೋ ಸೈನ್ಸ್ ಗ್ಯಾಲರಿ ಪ್ರೋಗ್ರಾಮ್ನಲ್ಲಿ. ಆ 2 ತಾಸಿನಲ್ಲಿ ಅವ್ರು ಹೋಗಿದ್ದಾರೆ, ನಮ್ಮ ಹುಡುಗರು ಕೇಳಿದ್ದಾರೆ.
ಅವರು ಏನಿದು ಹೀಗೆಲ್ಲ ಮಾಡ್ತಾರೆ ಅಂತ. ಇಲ್ಲ, ನಮಗೆ ಬೈದ್ಬಿಟ್ಟು ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ಹೋದರೆ ಅವ್ರಿಗೇನು ಪುಷ್ಪಾರ್ಚನೆ ಮಾಡಬೇಕಾ, ಆರತಿ ತೆಗಿಬೇಕಾ? ಒಂದು ನಿಮಿಷ, ನಂದು ಕುಮ್ಮಕ್ಕೆ ಎಲ್ಲಿದೆ ತೋರಿಸಿ. ನಾನು ಒಂದಾನ ಕಮೆಂಟ್ ಮಾಡಿದ್ದೀನ? ನಾನೇನು ಹೇಳಿರೋದು, ನೀವು ಪರ್ಮಿಷನ್ ಕೇಳಿ, ಕಾನೂನಾತ್ಮಕವಾಗಿ ಕರೆಕ್ಟ್ ಇದ್ದರೆ ಕೊಡ್ತಾರೆ, ಇದ್ರೆ ಬಿಡ್ತಾರೆ. ನಂದು ಒಂದು ಸ್ಟೇಟ್ಮೆಂಟ್ ತೋರಿಸ್ಬಿಡಿ ವೇರ್ ಐ ಟೋಲ್ಡ್ ದೆಮ್ ನಾಟ್ ಟು ಡೂ. ಅಲ್ಲ ಸರ್, ಲಾಸ್ಟ್ ಟೈಮ್ ನೀವು ಛಲವಾದಿ ನಾರಾಯಣ ಸ್ವಾಮಿ ಅವರು ವಿಚಾರ ಪ್ರಸ್ತಾಪ ಮಾಡಿದ್ರೆ ನಿಮಗೆ ಬೈದ್ಬಿಟ್ಟು ಅವ್ರು ಅಲ್ಲಿ ಬಂದರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.